ನಮಸ್ಕಾರ. ಕೆಸಿಎನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಇವಿಎಂ ಹ್ಯಾಕಿಂಗ್ ಆರೋಪದ ತನಿಖೆಗೆ ಬಿಜೆಪಿ ಆಗ್ರಹ. ಚುನಾವಣಾ ಆಯೋಗಕ್ಕೆ ದೂರು ನೀಡುವುದಾಗಿ ಜಿಲ್ಲಾಧ್ಯಕ್ಷೆ ಎಂಎಲ್ ಅಶ್ವಿನಿ ಘೋಷಣೆ. ಇವಿಎಂ ಹ್ಯಾಕಿಂಗ್ ಆರೋಪಗಳ ಕುರಿತು ಮಾಧ್ಯಮಗಳಿಗೆ ಸುದ್ದಿ ನೀಡಿದವರು ದೂರು ದಾಖಲಿಸಲು ಸಿದ್ಧರಿರಬೇಕು. ಸಂಸದ ರಾಜಮೋಹನ್ ಉಣ್ಣಿತ್ತಾನ್ ಅವರಿಂದ ಎಚ್ಚರಿಕೆ. ಮಾದಕ ವಸ್ತು ಪ್ರಕರಣದ ಆರೋಪಿ ಚೆಂಗಳ ಅಬೂಬಕರ್ ಬಂಧನ. ಪಿಟ್ ಎನ್ಡಿಪಿಎಸ್ ಕಾಯ್ದೆಯಡಿ ವಿದ್ಯಾನಗರ ಪೊಲೀಸರಿಂದ ಬಂಧನ. ಪೊಲಿಯಂತುರುತ್ತು ಇಕೋ ಟೂರಿಸಂ ವಿರುದ್ಧ ಸುಳ್ಳು ಸುದ್ದಿ ಪ್ರಕಟ. ಎಲ್ಲ ಮಾನದಂಡಗಳ ಪ್ರಕಾರ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟನೆ. ಶ್ರೀ ನಾರಾಯಣಗುರು ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಪ್ರವೇಶ ಆರಂಭ. ಆಗಸ್ಟ್ 10 ಕೊನೆಯ ದಿನವಾಗಿದ್ದು ಶುಲ್ಕ ಪಾವತಿಸಿ ಆನ್ಲೈನ್ ನೋಂದಣಿ ಕಡ್ಡಾಯ. ಲಯನ್ಸ್ ಕ್ಲಬ್ ನೂತನ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಲಹರಿ ವಿರೋಧಿ ಅಭಿಯಾನ ನಡೆಯಿತು ಕಾಸರಗೋಡಿನ ಆರ್ಕೆ ಮಾಲ್ನಲ್ಲಿ. ವಾರ್ತೆಗಳು ವಿವರವಾಗಿ. ಇವಿಎಂ ಹ್ಯಾಕಿಂಗ್ ತಡೆಯಲು ಯುಡಿಎಫ್ ಅಭ್ಯರ್ಥಿಗಳು ಲಕ್ಷಾಂತರ ರೂಪಾಯಿ ಹಣ ನೀಡಿದ್ದಾರೆ ಎಂಬ ಮಾಧ್ಯಮದ ವರದಿಯ ತನಿಖೆಗೆ ಒತ್ತಾಯಿಸಿ ಚುನಾವಣಾ ಆಯೋಗ ಸೇರಿದಂತೆ ಏಜೆನ್ಸಿಗಳಿಗೆ ದೂರು ನೀಡುವುದಾಗಿ ಬಿಜೆಪಿ ಜಿಲ್ಲಾಧ್ಯಕ್ಷೆ ಎಂಎಲ್ ಅಶ್ವಿನಿ ಹೇಳಿದರು. ಈ ಉದ್ದೇಶಕ್ಕಾಗಿ ಲಕ್ಷಾಂತರ ಖರ್ಚು ಮಾಡಿದ ಅಭ್ಯರ್ಥಿಗಳು ಎಷ್ಟು ಮತಗಳನ್ನು ಪಡೆದಿದ್ದಾರೆ ಎಂಬುದರ ಬಗ್ಗೆ ವಿವರವಾದ ತನಿಖೆ ನಡೆಸಬೇಕೆಂದು ಎಂಎಲ್ ಅಶ್ವಿನಿ ಒತ್ತಾಯಿಸಿದರು. ಬಿಜೆಪಿ ಇವಿಎಂ ಮಿಷನ್ ಹ್ಯಾಕ್ ಮಾಡಿದೆ ಅಂತ ಹೇಳುವಂತ ಸುಳ್ಳು ಸುದ್ದಿಯನ್ನ ಹಬ್ಬಿಸಿಕೊಂಡು ಎಲೆಕ್ಷನ್ ಸಮಯದಲ್ಲಿ ಬಿಜೆಪಿ ಇವಿಎಂ ಮಿಷನ್ ಹ್ಯಾಕ್ ಮಾಡಿದೆ, ಇದನ್ನ ಹ್ಯಾಕ್ ಮಾಡದ ರೀತಿಯಲ್ಲಿ ಮಾಡಬೇಕು ಅಂತ ಜರ್ಮನ್ ಟೆಕ್ನಾಲಜಿ ಯೂಸ್ ಮಾಡಿ ಇವಿಎಂ ಮಿಷನ್ ಹ್ಯಾಕ್ ಮಾಡ್ಲಿಕ್ಕೆ ಆಗುದಿಲ್ಲ, ಇದಕ್ಕೆ ಹಣ ಕೊಡಬೇಕು ಅಂತ ಹೇಳಿ ವಕಫ್ ಬೋರ್ಡಿನ ಸಿಇಒ ಆದಂತಹ ಜಮಾಲ್ ಕಾಸರಗೋಡು ಅಭ್ಯರ್ಥಿಯು ಅದೇ ರೀತಿ ಉದುಮಾ ಅಭ್ಯರ್ಥಿ ಹತ್ರ ಕೂಡ ಹೋಗಿ ಹಣವನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಕಾಸರಗೋಡು ಅಭ್ಯರ್ಥಿಯಿಂದ 50 ಲಕ್ಷ, ಉದುಮಾ ಅಭ್ಯರ್ಥಿಯಿಂದ 40 ಲಕ್ಷ ರೂಪಾಯಿ. ನಮ್ಗೆಲ್ಲ ಗೊತ್ತಿರುವ ಹಾಗೆ ಎಲೆಕ್ಷನ್ ಕಮಿಷನ್ ಅಲ್ಲಿ ಒಂದು ಇಷ್ಟು ಅಮೌಂಟ್ ಅಂತ ಕೊಟ್ರೆ ಇಷ್ಟು ಅಮೌಂಟ್ ಅಲ್ಲಿ ಮಾತ್ರ ಎಲೆಕ್ಷನ್ ಮುಗಿಸ್ಬೇಕು ಅಂತ ಟಾರ್ಗೆಟ್ ಮತ್ತು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುವ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಇವರು ಹಣವನ್ನ ಕೊಟ್ಟರು, ಈ ಹಣ ಇಷ್ಟು ಹಣ ಖರ್ಚು ಮಾಡ್ಲಿಕ್ಕೆ ಎಲ್ಲಿಂದ ಇವರಿಗೆ ಹಣ ಬಂತು, ಒಂದು ಖಾಲಿ ಒಂದು ಇವಿಎಂ ಮಿಷನ್ಗೆಗೋಸ್ಕರ ಇಷ್ಟು ಹಣ ಖರ್ಚು ಮಾಡಿದ್ರೆ ಬಾಕಿ ಬೇರೆ ವ್ಯವಸ್ಥೆಗಳಿಗೆ ಎಷ್ಟು ಖರ್ಚು ಮಾಡಿದ್ದಾರೆ ಅಂತ ಹೇಳುವಂತ ಸಂಶಯ ಕೂಡ ನಮ್ಗೆ ಇಲ್ಲಿ ಹುಡ್ತಾ ಇರುವಂತದ್ದು. ನಮ್ಗೆಲ್ಲ ಗೊತ್ತಿರುವ ಹಾಗೆ ಎಲೆಕ್ಷನ್ ಸಮಯದಲ್ಲಿ ಕಲೆಕ್ಟರ್ ಮಾಯಿನವರ ತಮ್ಮ ಹಣವನ್ನ ಕೊಡುವ ಸಂದರ್ಭದಲ್ಲಿ LDF ನ ಕಾರ್ಯಕರ್ತರು ಅವರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ರು. ಆ ಸಮಯದಲ್ಲಿ ವಿಡಿಯೋ ವೈರಲ್ ಆಗಿತ್ತು, ಅದು ಬೇರೆ ವಿಷಯ ಅಂತ ಹೇಳಿ ಅಲ್ಲಿಗೆ ಅದನ್ನ ನಿಲ್ಸಿದ್ರು. ಆದ್ರೆ ಇವಾಗ ನೋಡುವಾಗ ಎಲೆಕ್ಷನ್ ಅನ್ನ ಅವರು ಕಂಟೆಸ್ಟ್ ಮಾಡಿದ್ದು ಹಣವನ್ನ ಕೊಟ್ಟು, ಇದು ಎಲೆಕ್ಷನ್ ಯಾವ ರೀತಿ ಕಂಟೆಸ್ಟ್ ಮಾಡಿ ಹಣವನ್ನು ಕೊಟ್ಟು ಕಂಟೆಸ್ಟ್ ಮಾಡಿದ್ದು ಅಥವಾ ಜನರ ಓಟನ್ನ ತೆಗೆದು ಜನಾಧಿಪತ್ಯ ವಿಶ್ವಾಸದಿಂದ ಕಂಟೆಸ್ಟ್ ಮಾಡಿದ್ದು ಅಂತ ಹೇಳುವಂತ ನಮ್ಗೆ ಸಂಶಯ ಬರ್ತಾ ಇರುವಂತದ್ದು. ಇದೆಲ್ಲವೂ ಒಂದು ಕಡೆ ನಾವು ನೋಡ್ತಾ ಇದ್ರೆ ಈ ಎಲೆಕ್ಷನ್ ನಲ್ಲಿ ಏನೋ ಒಂದು ಗೂಢಾಲೋಚನೆ ನಡೆದಿದೆ. ಯಾಕೆ ಅಂತ ಹೇಳಿದ್ರೆ ಬಿಜೆಪಿಯನ್ನ ಸೋಲಿಸ್ಲಿಕ್ಕೆ ಬೇಕಾಗಿ ಎಲ್ಲರೂ ಕೂಡ, ಅಂದ್ರೆ ನಮ್ಗೆ ಗೊತ್ತಿರುವ ಹಾಗೆ ರಾಹುಲ್ ಗಾಂಧಿ ಅವರು ಯಾವಾಗ್ಲೂ ಹೇಳ್ತಾರೆ ಇವಿಎಂ ಹ್ಯಾಕ್ ಮಾಡ್ತಾರೆ ಅಂತ ಹೇಳಿ. ಅದೇ ಅನಸ್ತರಸ್ಥರ ಪಾರ್ಟಿ ಆಗಿರುವಂತಹ ಕಾಂಗ್ರೆಸ್ ಅಲ್ಲೂ ಕೂಡ ಇದೇ ರೀತಿ ವ್ಯಕ್ತಿಗಳು ಇವಿಎಂ ಹ್ಯಾಕ್ ಆಗತ್ತೆ ಅಂತೇಳಿ ಒಂದು ಎಲೆಕ್ಷನ್ ಕಮಿಷನ್ ನ ಅವರ ಒಂದು ಏನು ವಿಶ್ವಾಸ ಇದೆ, ಅವರ ಒಂದು ಕೆಲಸವನ್ನ ಇವರು ಅವಮಾನ ಮಾಡಿಕೊಂಡು ನಮ್ಮ ಒಂದು ಭಾರತದಲ್ಲಿ ನಡೆಯುವಂತಹ ವೋಟಿಂಗ್ ಪ್ಯಾಟರ್ನಿಗೆ ಒಂದು ಧಕ್ಕೆ ಬರುವಂತ ಕೆಲಸವನ್ನ ಮಾಡಿದ್ದಾರೆ. ಅದಕ್ಕಾಗಿ ಇದು ಬಿಜೆಪಿ ಮೇಲೆ ಅಪವಾದನ ಹಾಕಿಕೊಂಡು ಬಿಜೆಪಿಯನ್ನ ಕಳಗಿಳಿಸಲಿಕ್ಕೋಸ್ಕರ ಇಂಥ ನೀಚ ಕೆಲಸಗಳನ್ನ ಮಾಡಿದಂತಹ ಇಲ್ಲಿಯ ಕಾಸರಗೋಡಿನ MLA ಮತ್ತು ಉದುಮಾ MLA ಇದಕ್ಕೆ ನಮಗೆ ಉತ್ತರವನ್ನ ಕೊಡಬೇಕು. ಅದೇ ರೀತಿ ರಾಜೀನಾಮೆ ಕೂಡ ಇಡಬೇಕು ಅಂತೇಳಿ ನಾವು ಆವಶ್ಯ ಪಡ್ತಾ ಇದ್ದೀವಿ. ಅದರೊಟ್ಟಿಗೆ ನಾವು ಎಲೆಕ್ಷನ್ ಕಮಿಷನ್ಗೆ ನಾವು ಒಂದು ರಿಕ್ವೆಸ್ಟ್ ಲೆಟರ್ ಮತ್ತು ಒಂದು ಕಂಪ್ಲೇಂಟ್ ಲೆಟರ್ನ ಕೊಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಇದು ಆದಷ್ಟು ಬೇಗ ಈ ಹಣ ಎಲ್ಲಿಂದ ಬಂದಿದೆ, ಈ ಹಣ ಅವರು ಯಾವ ಮೂಲಕದಲ್ಲಿ ಬಂದು ಯಾವ ಮೂಲಕ ಇದನ್ನ ಉಪಯೋಗ ಮಾಡಿದ್ದಾರೆ ಅಂತ ಹೇಳುವಂತ ಸಂಪೂರ್ಣವಾದಂತಹ ಅನ್ವೇಷಣೆಯನ್ನ ನಡೆಸಬೇಕು ಅಂತೇಳಿ ನಾವು ಜಿಲ್ಲಾ ಸಮಿತಿ ವತಿಯಿಂದ ಕೇಳ್ಕೊಳ್ತಾ ಇದ್ದೀವಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಉಣ್ಣಿತ್ತಾನ್ ಮತ್ತೊಮ್ಮೆ ಕಟುವಾದ ಭಾಷೆಯಲ್ಲಿ ಪ್ರತಿಕ್ರಿಯೆ ನೀಡಿದರು. ಕೆಪಿಸಿಸಿಗೆ ಅಧ್ಯಕ್ಷರಿಲ್ಲದಿದ್ದರೆ ಪಕ್ಷದ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿಯುತ್ತಿದೆ. ಜಾತಿ ಪರಿಗಣನೆಗಳ ಆಧಾರದ ಮೇಲೆ ಕೆಪಿಸಿಸಿ ಅಧ್ಯಕ್ಷರನ್ನು ನೇಮಿಸುವ ಪದ್ಧತಿಯನ್ನು ಕೊನೆಗೊಳ್ಳಬೇಕು. ತನ್ನ ನಿಲುವು ಹಾಗೂ ಆಶಯಗಳನ್ನು ಪಕ್ಷದ ನಾಯಕರಿಗೆ ತಿಳಿಸಿರುವುದಾಗಿ ಹೇಳಿದರು. ಇವಿಎಂ ಹ್ಯಾಕಿಂಗ್ ಆರೋಪಗಳ ಕುರಿತು ಮಾಧ್ಯಮಗಳಿಗೆ ಸುದ್ದಿ ನೀಡಿದವರು ದೂರು ದಾಖಲಿಸಲು സിദ്ധരാകಬೇಕು ಎಂದು ഉണ്ണിത്താൻ ಹೇಳಿದರು. ജാതി സമവാക്യങ്ങളുടെ പേരിൽ കേരളത്തിൽ തീരുമാനമെടുക്കുന്നതിൽ നിന്ന് പാർട്ടി പിന്തിരിയണം. കാരണം കഴിഞ്ഞ അച്യുതാനന്ദൻ മുഖ്യമന്ത്രിയായിരിക്കുമ്പോൾ പിണറായി വിജയനാണ് കേരളത്തിലെ പാർട്ടി സെക്രട്ടറി. ഒരേ സമുദായത്തിൽപ്പെട്ടവരാണ്. കഴിഞ്ഞ പിണറായി വിജയന്റെ ക്യാബിനറ്റിൽ 10 മന്ത്രിമാർ ഒരേ സമുദായത്തിൽപ്പെട്ടവരാണ്. അതിനു മുമ്പെടുത്ത CPI മന്ത്രിമാരിൽ 4 പേർ ഒരേ സമുദായത്തിൽപ്പെട്ടവർ.
ഈ ജാതി സമവാക്യങ്ങൾ എന്ന് അവസാനിക്കുന്നു, എന്ന് യോഗ്യതയുടെ അടിസ്ഥാനത്തിൽ കേരളത്തിലെ പാർട്ടി ഘടകങ്ങൾ നേതാക്കന്മാരെ തീരുമാനിക്കുന്നു, അന്നേ ശക്തമായ പ്രവർത്തനം കാഴ്ചവെക്കാൻ പറ്റുകയുള്ളൂ. അപ്പോ പാരമ്പര്യം, പൈതൃകം, പ്രവർത്തന മികവ്, അതുപോലെ തന്നെ നിലപാടുകൾ ഉള്ള ആളായിരിക്കണം KPC പ്രസിഡന്റ്. അതേ ഞാൻ പറഞ്ഞിട്ടുള്ളൂ. ഈ ഉന്നയിച്ചിരിക്കുന്ന ആരോപണം ആർക്കെതിരെയാണോ ഉന്നയിച്ചിരിക്കുന്നത് അത് ഗുരുതരമായ അഴിമതിയാണ്, അത് ഗുരുതരമായ ജനാധിപത്യം അട്ടിമറിക്കാൻ നടത്തിയ ഹീനമായ ശ്രമമാണ്. അപ്പൊ അതുകൊണ്ടൊരു പരാതിയിൽ ഒതുക്കി നിൽക്കുക, പരാതിക്കാരില്ലാത്തതുകൊണ്ട് കേസെടുക്കാതിരിക്കുക എന്ന് പറഞ്ഞാൽ ശരിയല്ലല്ലോ. ഇത് പരാതി നിങ്ങൾ പറഞ്ഞ ശരിയാണ്. MLA മാർക്ക് പരാതി കൊടുക്കാൻ ബുദ്ധിമുട്ടുണ്ട്. MLA മാരല്ലാത്തവരുണ്ടല്ലോ, അവർക്കറിയാമല്ലോ ആരാണോ ഈ വാർത്ത മാധ്യമങ്ങൾക്ക് കൊടുത്തത്, അവര് രേഖാമൂലം പരാതി ಹೋಮ್ ಮಿನಿಸ್ಟರ್ കൊടുക്കണം. ಮಾದಕ ವಸ್ತು ಪ್ರಕರಣದ ಆರೋಪಿಯನ್ನು ತಡೆಗಟ್ಟುವ ಬಂಧನ ಕಾನೂನಿನಡಿಯಲ್ಲಿ ಬಂಧಿಸಲಾಗಿದೆ. ಚೆಂಗಳ 4ನೇ ಮೈಲಿ ಕರೋಡಿ ಹೌಸಿನ ಮುಹಮ್ಮದ್ ಅಬೂಬಕರ್ ಎಂಬಾತನನ್ನು ವಿದ್ಯಾನಗರ ಪೊಲೀಸರು ಬಂಧಿಸಿದ್ದಾರೆ. ಕಾಸರಗೋಡು ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ಮಾದಕ ವಸ್ತು ಕಳ್ಳಸಾಗಣೆ ಹಾಗೂ ಮಾರಾಟವನ್ನು ತಡೆಗಟ್ಟುವ ಭಾಗವಾಗಿ ಸ್ಥಿರ ಮಾದಕ ವಸ್ತು ಪ್ರಕರಣದ ಆರೋಪಿಯನ್ನು ಪಿಟ್ NDPS ಕಾಯ್ದೆಯಡಿಯಲ್ಲಿ ಬಂಧಿಸಲಾಗಿದೆ. ಚೆಂಗಳ 4 ಮೈಲ್ ಕರೋಡಿ ಹೌಸ್ ಮುಹಮ್ಮದ್ ಅಬೂಬಕರ್ ಅನ್ನು ವಿದ್ಯಾನಗರ ಪೊಲೀಸರು ಬಂಧಿಸಿದ್ದಾರೆ. ಆತನ ವಿರುದ್ಧ ಜಿಲ್ಲೆಯ ವಿವಿಧ ಠಾಣೆಗಳಲ್ಲಿ ಮಾದಕ ವಸ್ತು ಪ್ರಕರಣಗಳು ಇವೆ. ಮೇಲ್ಪರಂಬ ಆದೂರು ಪೊಲೀಸ್ ಠಾಣೆಗಳಲ್ಲಿ NDPS ಕಾಯ್ದೆಯಡಿ ಪ್ರಕರಣವೊಂದಲ್ಲಿ ನ್ಯಾಯಾಲಯವು ಆತನನ್ನು ತಪ್ಪಿತಸ್ಥನೆಂದು ಘೋಷಿಸಿ ಶಿಕ್ಷೆ ವಿಧಿಸಿದೆ. ಮಾದಕ ದ್ರವ್ಯ ವ್ಯಾಪಾರಿಗಳು ಹಾಗೂ ವಿತರಕರ ವಿರುದ್ಧ ಬಲವಾದ ಕಾನೂನು ಕ್ರಮ ಕೈಗೊಳ್ಳುವ ಭಾಗವಾಗಿ ಪುನರಾವರ್ತಿತ ಅಪರಾಧಗಳಲ್ಲಿ ಭಾಗಿಯಾಗಿರುವವರ ವಿರುದ್ಧ ತಡೆಗಟ್ಟುವ ಬಂಧನ ಕಾನೂನು PIT NDPS ಕಾಯ್ದೆಯಡಿ ಕ್ರಮ ಕೈಗೊಳ್ಳಲಾಗುತ್ತಿದೆ. ಇದರೊಂದಿಗೆ ಕಾಸರಗೋಡು ಜಿಲ್ಲೆಯಲ್ಲಿ ಈ ಕಾನೂನಿನಡಿಯಲ್ಲಿ ಬಂಧಿಸಲ್ಪಟ್ಟ 20ನೇ ವ್ಯಕ್ತಿ ಮುಹಮ್ಮದ್ ಅಬೂಬಕರ್ ಆಗಿದ್ದಾನೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಪೊಲಿಯಂತುರುತು ಇಕೋ ಟೂರಿಸಂ ಗ್ರಾಮದ ಕಾರ್ಯಚಟುವಟಿಕೆಗಳ ಕುರಿತು ಮಾಧ್ಯಮಗಳಲ್ಲಿ ವಾಸ್ತವಕ್ಕೆ ವಿರುದ್ಧವಾದ ಸುದ್ದಿಗಳು ಪ್ರಕಟವಾಗುತ್ತಿವೆ ಎಂದು ಚಂದ್ರಗಿರಿ ಇಕೋ ಟೂರಿಸಂ ಅಭಿವೃದ್ಧಿ ಸಹಕಾರ ಸಂಘದ ಪದಾಧಿಕಾರಿಗಳು ಆರೋಪಿಸಿದರು. ಸಂಸ್ಥೆಯು ಕಾನೂನಾತ್ಮಕವಾಗಿಯೂ ಸರ್ಕಾರ ನಿಗದಿಪಡಿಸಿದ ಎಲ್ಲ ಮಾನದಂಡಗಳಿಗೆ ಅನುಗುಣವಾಗಿಯೂ ಕಾರ್ಯನಿರ್ವಹಿಸುತ್ತಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದರು. ಸಹಕಾರಿ ಸಂಘದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಉದ್ಯಮಕ್ಕಾಗಿ ಸರ್ಕಾರದಿಂದ ಇಲ್ಲಿಯವರೆಗೆ 1 ರೂಪಾಯಿಯೂ ಆರ್ಥಿಕ ಸಹಾಯವನ್ನು ಲಭಿಸಲಿಲ್ಲ. ಸಂಪೂರ್ಣವಾಗಿ ಸದಸ್ಯರಿಂದ ಸಂಗ್ರಹಿಸಿದ ಷೇರು ಬಂಡವಾಳವನ್ನು ಬಳಸಿಕೊಂಡು ಪ್ರಾರಂಭಿಸಲಾಗಿದೆ ಹಾಗೂ ಅಭಿವೃದ್ಧಿಪಡಿಸಲಾಗಿದೆ ಎಂದು ಪದಾಧಿಕಾರಿಗಳು ಹೇಳಿದರು. ಪ್ರಸ್ತುತ ಸಂಘವು 486 ಸದಸ್ಯರನ್ನು ಹೊಂದಿದೆ. ವಲಸಿಗರು ಸೇರಿದಂತೆ ವಿವಿಧ ವಲಯಗಳಿಂದ ಬಂದ ಸದಸ್ಯರು ರಾಜಕೀಯ ಸಂಬಂಧವನ್ನು ಲೆಕ್ಕಿಸದೆ ಎಲ್ಲರ ಭಾಗವಹಿಸುವಿಕೆಯೊಂದಿಗೆ ಯೋಜನೆ ಮುಂದುವರಿಯುತ್ತಿದೆ ಎಂದು ಸ್ಪಷ್ಟಪಡಿಸಿದರು. പരിസര മലിനീകരണത്തിൻ്റെ അനുമതി ഇല്ല എന്നാണ് അതിലേറ്റവും വന്ന് പറഞ്ഞത്. പൊല്യൂഷൻ കൺട്രോൾ ബോർഡിൻ്റെ അനുമതി ഞങ്ങളുടെ സമയത്തുണ്ട്. നിങ്ങൾക്ക് ഇത് കഴിഞ്ഞിട്ട് എടുത്ത് പരിശോധിക്കാവുന്നതാണ്. ഞാൻ പറഞ്ഞത് ശരിയല്ലോ. ഈ അനുമതിയുണ്ട്. ഈ അനുമതി ഞാൻ അദ്ദേഹത്തിന് അയച്ചു കൊടുത്തു. അത് ഉണ്ട്. മൂന്നാമത്തത് ഇലക്ട്രിസിറ്റിയായി ബന്ധപ്പെട്ടുകൊണ്ട് പറഞ്ഞു, ഞങ്ങൾക്ക് ഇത് നന്നായിട്ട് ഉപയോഗിക്കാൻ വേണ്ടി കഴിയുന്ന ഓഫീസ് ഓഫ് ദി ഇലക്ട്രിക്കൽ ഇൻസ്പെക്ടർ അവരുടെ അനുമതിയുണ്ട്. അതും വേണമെങ്കിൽ സഡൻ പൂട്ടാൻ വേണ്ടി കഴിയുന്നതാണ്. ഇലക്ട്രിക്കൽ ഇൻസ്പെക്ടർ അനുമതിയുണ്ട്. ഞങ്ങൾ സ്വന്തമായിട്ട് ട്രാൻസ്ഫോമർ ഇൻസ്റ്റാൾ ചെയ്തിട്ടാണ് അവിടെ ഈ പ്രോജക്റ്റ് നടക്കുന്നത്. ഇനി എന്താണ് അനുമതി വേണ്ടത്? ഫയറിൻ്റെ ആണ്. വേണ്ടാത്ത അനുമതി ഞങ്ങൾ തരണം എന്ന് ഞങ്ങൾക്ക് വായിച്ചു പിടിക്കാൻ വേണ്ടി കഴിയില്ലല്ലോ. ഫയറിൻ്റെ അനുമതിക്ക് വേണ്ടി ഞങ്ങൾ അപേക്ഷ കൊടുത്തു. ഇവിടെ ഇരിക്കുന്ന ഇപ്പോൾ നിങ്ങൾ മാധ്യമപ്രവർത്തകരായിട്ടുള്ള ആളുകൾക്ക് ഉൾപ്പെടെ അറിയാം. ഈ അനുമതി കൊടുത്തു. അനുമതി കൊടുക്കുമ്പോൾ ഞങ്ങൾക്ക് ലെറ്റർ തന്നു. ഇത് മൾട്ടിപ്പിൾ ബിൽഡിംഗ് അല്ല, ഒരു നിലയിൽ മാത്രമേ ഉള്ളൂ, ഗ്രൗണ്ട് ഫ്ലോർ മാത്രമാണ്. ഗ്രൗണ്ട് ഫ്ലോറും ഒന്നിനും തമ്മിൽ ഇത്രയധികം ദൂരം ഡിസ്റ്റൻസ് ഉണ്ട്. അതുകൊണ്ട് സാങ്കേതിക അടിസ്ഥാനത്തിൽ നിങ്ങൾക്ക് ഇതിൻ്റെ ഞങ്ങളുടെ NOC വേണ്ട. ഞങ്ങൾക്ക് ലെറ്റർ തരികയാണ് ഫയർഫോഴ്സ്. ഒരു ഭരണസാധനം ഉപയോഗിച്ചുകൊണ്ടല്ല കേട്ടോ. ഇനിയിപ്പം ഏതെങ്കിലും മന്ത്രി വിളിച്ച് ഒന്നല്ല, നിയമപരമായിട്ടാണ് അദ്ദേഹം പറഞ്ഞത്. നിങ്ങൾക്ക് വേണമെങ്കിൽ ചോദിക്കാം. ಚಂದ್ರಗಿರಿ ಎಕೋ ಟೂರಿಸಂ ಅಭಿವೃದ್ಧಿ ಸಹಕಾರ ಸಂಘದ ಅಧ್ಯಕ್ಷ CG ಮ್ಯಾಥ್ಯೂ, BK ನಾರಾಯಣನ್, V ವಿಜಯನ್, K ನಾಸರ್ ಹಾಗೂ ಕಾರ್ಯದರ್ಶಿ ಲಿಗೇಶ್ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಎಲ್ಲರಿಗೂ ಒಂದು ಪದವಿ ಎಂಬ ಆಶಯದೊಂದಿಗೆ ಶ್ರೀ ನಾರಾಯಣ ಗುರು ಮುಕ್ತ ವಿಶ್ವವಿದ್ಯಾಲಯವು 2026ರ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಕೋರ್ಸ್ಗಳನ್ನು ಪ್ರಾರಂಭಿಸಿದೆ. ಆಗಸ್ಟ್ 10ರವರೆಗೆ ಶುಲ್ಕವನ್ನು ಪಾವತಿಸುವ ಮೂಲಕ ಆನ್ಲೈನ್ನಲ್ಲಿ ನೋಂದಣಿ ಮಾಡಬಹುದು ಎಂದು പദാധികാരിಗಳು സുദ്ദിഗോഷ്ഠിಯಲ್ಲಿ ತಿಳಿಸಿದರು. അടുത്ത വർഷം എല്ലാ യുജിയും നമ്മൾ 4 ഇയറിലോട്ട് പോകുന്നുണ്ട്. പിന്നെ എലിജിബിലിറ്റി എന്ന് പറഞ്ഞാൽ
നമ്മൾ +2 അല്ലെങ്കിൽ തുല്യതാ പരീക്ഷ എഴുതുക ഈ സാക്ഷര മിഷൻ വഴി അല്ലെങ്കിൽ ഓപ്പൺ സ്കൂൾ വഴി ഏത് ഗവൺമെന്റ് ഇന്ത്യയിലുള്ള ഏത് ഓപ്പൺ സ്കൂൾ വഴി പഠിച്ചവർക്കും നമ്മൾ അവിടെ അഡ്മിഷൻ കൊടുക്കുന്നുണ്ട്. ഈ തവണ നമ്മൾ പുതിയൊരു എലിജിബിലിറ്റി കൂടെ കൊണ്ടുവരുന്നുണ്ട്. അതായത് ഒരുപാട് പേർക്ക് ഗുണം കിട്ടുന്നത്. അതായത് 10ാം ക്ലാസ് കഴിഞ്ഞ് 2 വർഷം ഡിപ്ലോമ ഗവൺമെന്റ് ഡിപ്ലോമ അതായത് ഫാർമസി ഡിപ്ലോമ അല്ലെങ്കിൽ പോളിടെക്നിക് ഡിപ്ലോമ കഴിഞ്ഞവർക്ക് നമ്മൾ എലിജിബിലിറ്റി കൊണ്ടുവന്ന് നമ്മളവിടെ ഡിഗ്രിക്ക് ജോയിൻ ചെയ്യുന്നത് +2 ഇല്ലെങ്കിൽ. അതെന്ന് പറഞ്ഞ് 10,000-കണക്കിന് ആൾക്കാർക്ക് ഗുണം കിട്ടാൻ പറ്റും. കാര്യം എന്ന് വെച്ചാൽ ഈ ഡിപ്ലോമ കഴിഞ്ഞിട്ട് അവർക്ക് ഏതെങ്കിലുമൊക്കെ ഒരു ചെറിയ ജോലി കിട്ടി പിന്നെ അവർക്ക് ഒരു കരിയർ അങ്ങോട്ട് മുന്നോട്ട് പോകാൻ പറ്റില്ല. കാര്യം അവർക്ക് ഡിഗ്രി ഇല്ലാത്തതുകൊണ്ട്. ഇപ്പൊ അവർക്ക് നമ്മൾ ഡിഗ്രി കിട്ടുമ്പോൾ അവർക്ക് PSC, UPSC, ബാങ്ക് ടെസ്റ്റ് അതുപോലുള്ള എല്ലാ ടെസ്റ്റും എഴുതാൻ പറ്റും. നമ്മൾ പുതുതായിട്ട് കൊണ്ടുവരുന്ന വേറൊരു എലിജിബിലിറ്റി ഉണ്ട്. നമുക്കറിയില്ലേ, ഈ പാവപ്പെട്ട വീട്ടിലെ കുട്ടികൾ 10ാം ക്ലാസ് കഴിയുമ്പോൾ പറയുന്നത് മോനെ നിങ്ങൾ ITക്ക് പോയി നമുക്കൊരു ജോലി കിട്ടും, അത് ജീവിതം മെച്ചപ്പെടുത്താൻ പറ്റും, പിന്നെ നമുക്ക് പഠിക്കാന്നുള്ളത്. അത് നിങ്ങളൊക്കെ ഉദ്ദേശിക്കുകയാണെങ്കിൽ 10,000-കണക്കിന് സ്റ്റുഡൻസ് ആൾക്കാർ വെളിയിൽ നിൽക്കുന്നുണ്ട്. അപ്പൊ നമ്മൾ അതൊരു എലിജിബിലിറ്റി ആയിട്ട് കൊണ്ടുവരാൻ പോകും. പക്ഷെ അവിടെ ഒരു 12 ക്രെഡിറ്റ് UGCയുടെ റൂൾ പ്രകാരം ഒരു 12 ക്രെഡിറ്റ് ബ്രിഡ്ജ് കോഴ്സ് ചെയ്യണം, ലാംഗ്വേജ് പ്രോഗ്രാം ചെയ്യണം. അത് ചെയ്ത് കഴിഞ്ഞാൽ അത് നമ്മുടെ അവിടെ ഇക്വലൻസി അല്ല ഞാൻ ഈ പറയുന്ന എലിജിബിലിറ്റി കൊടുത്തിട്ട് ഡിഗ്രിക്ക് ജോയിൻ ചെയ്യണം. അതെന്ന് പറയുന്നത് നമ്മളിതൊരു ആരും അഡ്രസ് ചെയ്യാത്ത 10,000-കണക്കിന് കുട്ടികൾക്കാണ്. അപ്പൊ അവർക്ക് ബാങ്ക് ടെസ്റ്റും അതുപോലെ UPSC ടെസ്റ്റും PSC അല്ല എഴുതാനുള്ള അവസരം നമ്മൾ ഒരുക്കുന്നുണ്ട്. ഇത്തവണ തുടങ്ങണമെന്ന് പറഞ്ഞിരുന്നത്. പക്ഷെ റെഗുലേഷൻ റെഡിയാവാഞ്ഞിട്ട് അടുത്ത ജനുവരി അഡ്മിഷൻ നമ്മൾ അത് എലിജിബിലിറ്റി ആയിട്ട് കൊണ്ടുവരും. അതാണ് ഇവരെയാണ് പൊട്ടൻഷ്യൽ ലേണേഴ്സ് എന്ന് നമ്മൾ പറയുന്നത്. നമ്മളൊരു ഇൻക്ലൂസീവ് എഡ്യൂക്കേഷനാണ്. സ്റ്റുഡൻസിന്റെ ഇടയിലോട്ട് ഇറങ്ങിച്ചെന്ന് അവരുടെ റിക്വയർമെന്റ് എന്താണോ. ಸುದ್ದಿಗೋಷ್ಠಿಯಲ್ಲಿ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ಜಗದೀರಾವ್ PV, ರೀಜನಲ್ ಸೆಂಟರ್ ನಿರ್ದೇಶಕ ಸುರೇಶ್ ಕುಮಾರ್ KS ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಲಯನ್ಸ್ ಕ್ಲಬ್ ಕಾಸರಗೋಡು ನಗರದ 2026-27ನೇ ಸಾಲಿನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಹಾಗೂ ಲಹರಿ ವಿರೋಧಿ ಅಭಿಯಾನದ ಭಾಗವಾಗಿ ಆಪರೇಷನ್ ತೂಫಾನ್ ವಾರಿಯರ್ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಕಾಸರಗೋಡಿನ RK ಮಾಲ್ನಲ್ಲಿ ಸಮಾರಂಭವು ವಿಜೃಂಭಣೆಯಿಂದ ನಡೆಯಿತು. ಲಯನ್ಸ್ ಕ್ಲಬ್ ಆಫ್ ಕಾಸರಗೋಡು ನಗರದ 2026-27ನೇ ಸಾಲಿನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಹಾಗೂ ಆಪರೇಷನ್ ತೂಫಾನ್ ವಾರಿಯರ್ ಮಾದಕ ವಸ್ತು ವಿರೋಧಿ ಅಭಿಯಾನವು ಅದ್ದೂರಿ ಸಮಾರಂಭದಲ್ಲಿ ನಡೆಯಿತು. ಜಿಲ್ಲಾ ಗವರ್ನರ್ ಲಯನ್ ಟೈಟಸ್ ಥಾಮಸ್ MJF ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಲಯನ್ V ವೇಣುಗೋಪಾಲ MJF ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದ ನೇತೃತ್ವ ವಹಿಸಿದರು. ಕಾಸರಗೋಡು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿತಿನ್ ರಾಜ್ IPS ಗಣ್ಯ ಅತಿಥಿಯಾಗಿ ಭಾಗವಹಿಸಿ ಮಾದಕ ವಸ್ತು ಮಾಫಿಯಾ ವಿರುದ್ಧದ ಹೋರಾಟದ ಭಾಗವಾಗಿ ಲಯನ್ಸ್ ಕ್ಲಬ್ ಜಾರಿಗೆ ತಂದ ಆಪರೇಷನ್ ತೂಫಾನ್ ದಿ ನಾರ್ಕೋ ಹಂಟ್ ಯೋಜನೆಯ ವಾರಿಯರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ഒരു കൂട്ടായ്മ എന്ന് പറയുന്നതിന് നമ്മുടെയൊക്കെ ജീവിതത്തിൽ വലിയ പ്രസക്തിയുണ്ട്. കൂട്ടായ്മ എന്ന് പറയുന്ന സമയത്ത് ഒരു വ്യക്തിക്ക് ഒറ്റയ്ക്ക് ചെയ്യാൻ പറ്റുന്നതിനേക്കാൾ കൂടുതലായിട്ട് ഒരു സംഘടനയ്ക്ക്, ഒരു കൂട്ടായ്മയ്ക്ക് കൂടുതൽ കാര്യങ്ങൾ ചെയ്യാൻ പറ്റും എന്നുള്ളതിന് ഒരുപാട് ഉദാഹരണങ്ങൾ നമ്മളുണ്ട്. ഇപ്പൊ നമ്മുടെയൊക്കെ ജീവിതത്തിൽ ഒരു 6 വർഷങ്ങൾക്ക് മുൻപേ നമ്മൾ പോകുന്ന സമയത്ത് കോവിഡ് എന്ന് പറയുന്ന ഒരു പ്രതിസന്ധി കാലഘട്ടം, കോവിഡ് ആ കാലഘട്ടത്തെ നമ്മൾ ഓർക്കുന്ന സമയത്ത് ഒരുപക്ഷെ പല തരത്തിലേക്കുള്ള ബുദ്ധിമുട്ടുകൾ ഒരുപക്ഷെ നമുക്ക് ആ കാലഘട്ടത്തിലൂടെ കടന്നു പോകുന്ന സമയത്ത് നമുക്ക് നേരിടേണ്ടി വന്നിട്ടുണ്ടാകും. പക്ഷെ 2026 നിന്നുകൊണ്ട് എങ്ങനെയാണ് നമ്മൾ ആ കാലഘട്ടത്തെ അതിജീവിച്ചത് എന്നൊരു ചോദ്യം ചോദിക്കുമ്പോൾ നിസ്സംശയം നമ്മുടെ ഉള്ളിലേക്ക് വരുന്ന ഉത്തരം നമ്മൾ ആ കാലഘട്ടത്തെ അതിജീവിച്ചത് ഒറ്റക്കെട്ടായി നിന്നുകൊണ്ടാണ് എന്ന ഉത്തരമായിരിക്കും നമ്മൾക്ക് പറയാൻ വേണ്ടി കഴിയും. വർഷങ്ങൾക്ക് മുമ്പ് 1660-കളിൽ ഇംഗ്ലണ്ടിൽ ബ്ലാക്ക് ഫ്ലാഗ് പടർന്നു പിടിക്കുന്ന ഒരു കാലഘട്ടത്തിൽ അന്ന് ഇതുപോലെ സാമൂഹികമായ അകലം, ക്വാറന്റൈനുമായി ബന്ധപ്പെട്ടിട്ടുള്ള കാര്യങ്ങളൊക്കെ ഡിസ്കസ് ചെയ്യപ്പെടുന്ന ഒരു കാലഘട്ടത്തിൽ അന്ന് ലണ്ടൻ സ്കൂൾ ഓഫ് ട്രിനിറ്റിയിലെ ഒരു വിദ്യാർത്ഥിക്ക് കോളേജൊക്കെ അടച്ചു നിന്ന ഒരു സാഹചര്യം, ബ്ലാക്ക് ഫ്ലാഗ് പടർന്നു പിടിക്കുകയാണ്. അന്ന് വുൾസ്ട്രോപ്പ് മാനർ എന്ന് പറയുന്ന ആൻസിസ്റ്റർ ഹോമിലേക്ക് ആ വിദ്യാർത്ഥിക്ക് പോകേണ്ടി വന്നു. കുറെ കാലം സ്കൂളോ കോളേജോ ഒന്നും ഇല്ലാത്തൊരവസ്ഥ. അവിടെ ഏകാന്തമായിട്ടുള്ള ഒരിടത്ത് ഒരു ആൻസിസ്റ്ററൽ ഹോമിൽ താമസിക്കുന്ന സമയത്ത് അദ്ദേഹം അതിനെ വായനയ്ക്കും കണ്ടുപിടുത്തങ്ങൾക്കും വേണ്ടി ഉപയോഗിച്ചതിന്റെ ചരിത്രം പിന്നീട് നമ്മൾ കാണുന്നത് കാൽക്കുലസും ഗ്രാവിറ്റേഷനും തുടങ്ങി ശാസ്ത്രത്തിന്റെ വലിയ തലങ്ങളിലേക്ക് ഒരുപാട് സംഭാവനകൾ നൽകിയ വ്യക്തിയായിട്ടുള്ള ഐസക് ന്യൂട്ടൺ എന്ന് പറയുന്ന മനുഷ്യരിലേക്കുള്ള വളർച്ചയായിട്ടാണ്.
ಕ್ಲಬ್ ಅಧ್ಯಕ್ಷ ಲಯನ್ ಮೊಯ್ದೀನ್ ಚಾಪಾಡಿ ಅಧ್ಯಕ್ಷತೆ ವಹಿಸಿದರು. ಲಯನ್ ಅಬಿ ಕುಟ್ಯಾನ ಮುಖ್ಯ ಅತಿಥಿಯನ್ನು ಸಭೆಗೆ ಪರಿಚಯಿಸಿದರು. ಲಯನ್ ಫೈಸಲ್ ಫೋವೆಲ್ ಸ್ವಾಗತಿಸಿದರು. ಲಯನ್ ಸಚಿತಾ ಲತೀಫ್ ಧ್ವಜವಂದನೆ ಸಲ್ಲಿಸಿದರು. ವಿಶ್ವ ಶಾಂತಿಗಾಗಿ ಮೌನ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಗೊಂಡಿತು. ಪ್ರಥಮ ಉಪಾಧ್ಯಕ್ಷ ಲಯನ್ ಎಂಟಿ ನಾಸರ್ ಕ್ಲಬ್ಬಿನ ಚಟುವಟಿಕೆ ವರದಿಯನ್ನು ಮಂಡಿಸಿದರು. ಸ್ಥಾಪನಾ ಅಧಿಕಾರಿಯಾಗಿರುವ ಪ್ರಧಾನ ಕಾರ್ಯದರ್ಶಿ ಲಯನ್ ವಿ ವೇಣುಗೋಪಾಲ್ ಎಂಜೆಎಫ್ ನೂತನ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಸದಸ್ಯರ ಸೇರ್ಪಡೆಯನ್ನು ನೆರವೇರಿಸಿದರು. ಸಮಾರಂಭದಲ್ಲಿ ಕಾರ್ಯದರ್ಶಿ ಲಯನ್ ಶಬೀರ್ ನೈಮರ್ ಮೂಲೆ ಸ್ಥಾಪನಾ ಅಧಿಕಾರಿಯನ್ನು ಪರಿಚಯಿಸಿದರು. ಕಾರ್ಯಕ್ರಮದ ಭಾಗವಾಗಿ ತೂಫಾನ್ ವಾರಿಯರ್ ಪ್ರಮಾಣ ವಚನವನ್ನು ಸ್ವೀಕರಿಸಲಾಯಿತು. ಜಿಲ್ಲಾ ಕಾರ್ಯದರ್ಶಿ ಲಯನ್ ಮಧುಸೂದನ್ ಎಂಜೆಎಫ್, ವಲಯ ಅಧ್ಯಕ್ಷ ಲಯನ್ ಬಿ ಕುഞ്ഞിക്കണ്ണൻ, ಲಯನ್ ಡಾಕ್ಟರ್ ಅಬ್ದುಲ್ ಸತ್ತರ್ ಮುಂತಾದವರು ಶುಭ ಹಾರೈಸಿ ಮಾತನಾಡಿದರು. ಲಯನ್ಸ್ ಮನ್ಸೂರು ಆರಂತೋಡು ಧನ್ಯವಾದವಿತ್ತರು. ಲಯನ್ಸ್ ಕ್ಲಬ್ ಕಾಸರಗೋಡು ನಗರದ ನೂತನ ಪದಾಧಿಕಾರಿಗಳಾಗಿ ಲಯನ್ ಮೊಯ್ದೀನ್ ಚಾಪಾಡಿ ಅಧ್ಯಕ್ಷರಾಗಿ, ಲಯನ್ ಶಬೀರ್ ಎಎ ಕಾರ್ಯದರ್ಶಿಯಾಗಿ, ಲಯನ್ ಸಾದಿಕ್ ಪೌವೆಲ್ ಕೋಶಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡರು. ಸಾಮಾಜಿಕ ಸೇವಾ ಕ್ಷೇತ್ರದಲ್ಲಿ ಇನ್ನಷ್ಟು ಸಕ್ರಿಯ ಚಟುವಟಿಕೆಗಳೊಂದಿಗೆ ಮುಂದುವರಿಯುವುದಾಗಿ ಪದಾಧಿಕಾರಿಗಳು ಘೋಷಿಸಿದರು. ಅನೇಕ ಲಯನ್ಸ್ ಕ್ಲಬ್ ಸದಸ್ಯರು ಹಾಗೂ ಪ್ರಮುಖ ಗಣ್ಯರು ಸಮಾರಂಭದಲ್ಲಿ ಭಾಗವಹಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಳೆದ ದಿನ ನಿಧನ ಹೊಂದಿದ ಕಾಂಗ್ರೆಸ್ ಪಕ್ಷದ ಹಿರಿಯ ನೇತಾರ ಚಿರುವತ್ತೂರು ಕಾಡನ್ಕೋಟೆ ಬಾಲಕೃಷ್ಣನ್ ಅವರ ಮನೆಗೆ ಕೆಪಿಸಿಸಿ ಅಧ್ಯಕ್ಷ ಹಾಗೂ ರಾಜ್ಯ ವಿದ್ಯುತ್ ಸಚಿವ ಸನ್ನಿ ಜೋಸೆಫ್ ಭೇಟಿ ನೀಡಿದರು. ಯುಡಿಎಫ್ನ ನಾಯಕರೊಂದಿಗೆ ಸಚಿವರು ಭೇಟಿ ನೀಡಿ ಕುಟುಂಬದ ದುಃಖದಲ್ಲಿ ಭಾಗಿಯಾದರು. ಕರಾವಳಿ ಪ್ರದೇಶದ ಅಭಿವೃದ್ಧಿ ಚಟುವಟಿಕೆಗಳಿಗೆ ಕೈಜೋಡಿಸುವ ಮೂಲಕ ಎಲ್ಲರನ್ನೂ ಒಗ್ಗೂಡಿಸಿದ ಕೆ ಬಾಲಕೃಷ್ಣ ಅವರು ಕಾಂಗ್ರೆಸ್ಸಿನ ಚೆರುವತ್ತೂರು ಮಂಡಲ ಅಧ್ಯಕ್ಷರಾಗಿ, ನೀಲೇಶ್ವರ ಬ್ಲಾಕ್ ಉಪಾಧ್ಯಕ್ಷರಾಗಿ ಹಾಗೂ ಮೀನುಗಾರರ ಕಾಂಗ್ರೆಸ್ ರಾಜ್ಯ ನಾಯಕರಾಗಿ ಜನಪ್ರಿಯರಾಗಿದ್ದರು. ಚೆರುವತ್ತೂರು ಮಡಕರ ಮೀನುಗಾರಿಕಾ ಬಂದರು ಸ್ಥಾಪನೆ ಸೇರಿದಂತೆ ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ಮುಂಚೂಣಿಯಲ್ಲಿದ್ದರು. ಕೆಲವು ದಿನಗಳಿಂದ ಅನಾರೋಗ್ಯದಿಂದಾಗಿ ಚಿಕಿತ್ಸೆ ಪಡೆಯುತ್ತಿದ್ದರು. ಆದರೆ ಬುಧವಾರ ಬೆಳಿಗ್ಗೆ ಅವರು ಇಹಲೋಕ ತ್ಯಜಿಸಿದ್ದಾರೆ. ಶುಕ್ರವಾರ ಸಂಜೆ 4:30 ಸುಮಾರಿಗೆ ಕೆಪಿಸಿಸಿ ಅಧ್ಯಕ್ಷ ಹಾಗೂ ರಾಜ್ಯ ವಿದ್ಯುತ್ ಸಚಿವ ಸನ್ನಿ ಜೋಸೆಫ್ ಬಾಲಕೃಷ್ಣ ಅವರ ಮನೆಗೆ ತಲುಪಿ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದರು. ಬಾಲಕೃಷ್ಣ ಅವರ ಪತ್ನಿ ತಂಗಮಣಿ, ಪುತ್ರರಾದ ಶ್ರೀಜಿತ್, ಮಾಣಿಕೃಷ್ಣ ಹಾಗೂ ಕುಟುಂಬದ ಇತರ ಸದಸ್ಯರೊಂದಿಗೆ ಅವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಚೆರುವತ್ತೂರು. ಭಾರತೀಯ ಮಜ್ದೂರ್ ಸಂಘ ಮಂಜೇಶ್ವರ ವಲಯ ಸಮಿತಿಯ ಆಶ್ರಯದಲ್ಲಿ ಅದ್ದೂರಿ ಕಾರ್ಯಕ್ರಮಗಳೊಂದಿಗೆ ವಲಯ ಸಮ್ಮೇಳನ ನಡೆಯಿತು. ಬಿಎಂಎಸ್ ಜಿಲ್ಲಾಧ್ಯಕ್ಷ ಉಪೇಂದ್ರನ್ ಕೋಟೆಕಣಿ ಸಮಾರಂಭವನ್ನು ಉದ್ಘಾಟಿಸಿದರು. ಭಾರತೀಯ ಮಜ್ದೂರ್ ಸಂಘ ಮಂಜೇಶ್ವರ ಸಮಿತಿಯ ಆಶ್ರಯದಲ್ಲಿ ಅದ್ದೂರಿ ಕಾರ್ಯಕ್ರಮಗಳೊಂದಿಗೆ ವಲಯ ಸಮ್ಮೇಳನ ನಡೆಯಿತು. ಬಿಎಂಎಸ್ ಜಿಲ್ಲಾಧ್ಯಕ್ಷ ಉಪೇಂದ್ರ ಕೋಟೆಕಣಿ ಉದ್ಘಾಟಿಸಿದರು. ವಲಯ ಅಧ್ಯಕ್ಷ ರವಿ ಎಂಕೆ ಕೋಳಿಯೂರು ಅಧ್ಯಕ್ಷತೆ ವಹಿಸಿದರು. ನೀಟ್ ಪರೀಕ್ಷೆಯ ಅಕ್ರಮಗಳ ಹೆಸರಿನಲ್ಲಿ ದೇಶವನ್ನು ಅಸ್ಥಿರಗೊಳಿಸುವ ನಡೆಯನ್ನು ಪ್ರಚೋದಿಸುವವರನ್ನು ಕಾರ್ಯಕ್ರಮದಲ್ಲಿ ತೀವ್ರವಾಗಿ ಪ್ರತಿಭಟಿಸಲಾಯಿತು. ಸಮಾರಂಭದಲ್ಲಿ ಬಿಎಂಎಸ್ ಜಿಲ್ಲಾ ಉಪಾಧ್ಯಕ್ಷ ಅನಿಲ್ ಬಿ ನಾಯರ್ ಮುಖ್ಯ ಭಾಷಣ ಮಾಡಿದರು. ಜಿಲ್ಲಾ ಜೊತೆ ಕಾರ್ಯದರ್ಶಿಗಳಾದ ಹರೀಶ್ ಕುದ್ರೆಪಾಡಿ, ದಿನೇಶ್ ಬಂಬ್ರಾಣ, ಯಶವಂತಿ ಬೆಜ್ಜಾ ಮುಂತಾದವರು ಶುಭ ಹಾರೈಸಿ ಮಾತನಾಡಿದರು. ಶಿಕ್ಷಣ ಕ್ಷೇತ್ರದಲ್ಲಿ ಉನ್ನತ ಯಶಸ್ಸು ಸಾಧಿಸಿದ ನಿವೃತ್ತ ಕಾರ್ಮಿಕರು ಹಾಗೂ ಕಾರ್ಮಿಕರ ಮಕ್ಕಳನ್ನು ಸಮಾರಂಭದಲ್ಲಿ ಸನ್ಮಾನಿಸಲಾಯಿತು. ರವೀಂದ್ರ ಕುಲಾಲ್ ಸ್ವಾಗತಿಸಿ ಸುನಿಲ್ ಭಟ್ಕಳ ಧನ್ಯವಾದವಿತ್ತರು. ಸಮಾರಂಭದಲ್ಲಿ ಮುಂದಿನ 3 ವರ್ಷಗಳ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಅಧ್ಯಕ್ಷರಾಗಿ ರವಿ ಎಂಕೆ ಕೋಳಿಯೂರು, ಉಪಾಧ್ಯಕ್ಷರಾಗಿ ಭಾಸ್ಕರ ಬಿಎಂ, ಶ್ರೀಧರ ಪಿ, ವನಿತಾ ಜಯನಾಯ್ಕ್, ಜಯಲಕ್ಷ್ಮಿ ಚಿಗುರುಪಾದೆ, ಕಾರ್ಯದರ್ಶಿಯಾಗಿ ಕಿಶೋರ್ ಕುಂಜತೂರು, ಜೊತೆ ಕಾರ್ಯದರ್ಶಿಗಳಾಗಿ ರಾಮಕೃಷ್ಣ ಬಟ್ಟಿಪದವ್, ಸುನಿಲ್ ಭಟ್ಕಳ, ಪ್ರಫುಲ್ಲ ಕಳಿಯೂರು, ಪ್ರಕಾಶ್ ಹೊಸಂಗಡಿ, ಕೋಶಾಧಿಕಾರಿಯಾಗಿ ಮನೋಜ್ ಬಟ್ಟಿಪದವು ಆಯ್ಕೆಯಾದರು. ರವಿ ಮಜಲ್, ರವೀಂದ್ರ ಕುಲಾಲ್, ರೋಹಿತ್ ಬೆಜ್ಜಾ, ಗೋಪಾಲ ದೈಗೋಳಿ, ಬಾಲಕೃಷ್ಣ ಉಜಿರೆ, ಪ್ರತೀಶ್ ತಲಪಾಡಿ, ಹರೀಶ್ ರೆಮಲ್, ನಳಿನಿ ಹೊಸಂಗಡಿ, ರವಿಚಂದ್ರ ಶೆಟ್ಟಿ ಎಂಬುವರನ್ನು ನೂತನ ಸಮಿತಿಯ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಾಜಿ ಸಚಿವ ಹಾಗೂ ಮುಸ್ಲಿಂ ಲೀಗ್ ನಾಯಕನಾಗಿದ್ದ ಮಹ್ರೂಮ್ ಚೆರ್ಕಳ ಅಬ್ದುಲ್ಲಾ ಸಾಹಿಬ್ ಅವರ 8ನೇ ಸಂಸ್ಮರಣ ಸಂದರ್ಭದಲ್ಲಿ ದುಬೈ ಕೆಎಂಸಿಸಿ ಕಾಸರಗೋಡು ಜಿಲ್ಲಾ ಸಮಿತಿಯು ರಕ್ತದಾನ ಶಿಬಿರವನ್ನು ಆಯೋಜಿಸಿತ್ತು. ದೇರಾ ನೈಫಿನಲ್ಲಿ ನಡೆದ ಶಿಬಿರದಲ್ಲಿ ಅನೇಕರು ರಕ್ತದಾನ ಮಾಡಿದರು. ದುಬೈ ಕೆಎಂಸಿಸಿ ರಾಜ್ಯ ಕಾರ್ಯದರ್ಶಿ ಅಫ್ಸಲ್ ಮೇಟಮಲ್ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿದರು. ಮಹ್ರೂಮ್ ಚೆರ್ಕಳ ಅಬ್ದುಲ್ಲಾ ಸಾಹಿಬ್ ಜನರ ಸಮಸ್ಯೆಗಳ ಮುಂಚೂಣಿಯಲ್ಲಿ ನಿಲ್ಲುವ ಜನಪ್ರಿಯ ನಾಯಕರಾಗಿದ್ದರು. ಅವರ 8ನೇ ಸಂಸ್ಮರಣ ಸಂದರ್ಭದಲ್ಲಿ ಕೆಎಂಸಿಸಿ ಆಯೋಜಿಸಿದ ರಕ್ತದಾನ ಶಿಬಿರವು ಸೇವಾ ಪರಂಪರೆಗೆ ಸೂಕ್ತವಾದ ಗೌರವವಾಗಿದೆ ಹಾಗೂ ಜೀವಗಳನ್ನು ಉಳಿಸುವ ದೊಡ್ಡ ಮಹತ್ತಾದ ಕಾರ್ಯವಾಗಿದೆ ರಕ್ತದಾನ ಎಂದು ಅಫ್ಸಲ್ ಮೇಟಮಲ್ ಹೇಳಿದರು. ಕಾಸರಗೋಡು ಜಿಲ್ಲಾ ಸಮಿತಿ ಅಧ್ಯಕ್ಷ ಸಲಾಂ ಕನ್ಯಪಾಡಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹನೀಫ್ ಟಿಆರ್ ಸ್ವಾಗತಿಸಿದರು.
ಸಮಾರಂಭದಲ್ಲಿ ಸಿಎಚ್ ನೂರುದ್ದೀನ್ ಕಾಂಜಂಗಾಡ್, ಫೈಜಲ್ ಮುಹಸಿನ್ ತಳಂಗರ, ಹಸೈನರ್ ಬೀಂಜತಡುಕ, ಫೈಜಲ್ ಪಟೇಲ್, ಮುನೀರ್ ಪಲ್ಲಿಪುರಂ, ಶಂಸು ಮಾಷ್ ಪಾಡಲಡುಕ, ಸಾಬಿತ್ ಪಿಸಿ ಮೊದಲಾದವರು ನೇತೃತ್ವ ವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಉದ್ಯೋಗ ಖಾತರಿ ಯೋಜನೆಯನ್ನು ಹಾಲುಗೆಡವಲು ಕೇಂದ್ರ ಸರ್ಕಾರವು ತೆಗೆದುಕೊಂಡಿರುವ ಕ್ರಮವನ್ನು ಕೈಬಿಡಬೇಕೆಂದು ಒತ್ತಾಯಿಸಿ ಎನ್ಆರ್ಇಜಿ ಕಾರ್ಮಿಕರ ಯೂನಿಯನ್ ನೇತೃತ್ವದಲ್ಲಿ ತ್ರಿಕರಿಪುರ ನಗರದಲ್ಲಿ ಮಾರ್ಚ್ ಹಾಗೂ ಧರಣಿ ನಡೆಯಿತು. ಕೆಎಸ್ಕೆಟಿಯು ಕಾಸರಗೋಡು ಜಿಲ್ಲಾ ಜೊತೆ ಕಾರ್ಯದರ್ಶಿ ಪಿ ಕುഞ്ഞിಕಣ್ಣನ್ ಪ್ರತಿಭಟನೆಯನ್ನು ಉದ್ಘಾಟಿಸಿದರು. ಕೇರಳದಲ್ಲಿ 10 ಕೋಟಿ ಉದ್ಯೋಗ ದಿನಗಳನ್ನು ಸೃಷ್ಟಿಸಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸಿದ್ಧವಾಗಬೇಕು. ಕೇರಳದಲ್ಲಿ ಮಾತ್ರ ವಿಶೇಷ ಮಾನದಂಡಗಳನ್ನು ಪರಿಚಯಿಸುವ ಮೂಲಕ ಯೋಜನೆಯನ್ನು ರದ್ದುಗೊಳಿಸುವ ಕ್ರಮದಿಂದ ದೂರವಿರಬೇಕೆಂದು ಒತ್ತಾಯಿಸಿ ಉದ್ಯೋಗ ಖಾತರಿ ಕಾರ್ಮಿಕರು ಪ್ರತಿಭಟನೆಯನ್ನು ಆಯೋಜಿಸಿದರು. ತ್ರಿಕರಿಪುರ ನಗರದಲ್ಲಿ ನಡೆದ ಧರಣಿಯನ್ನು ಕೆಎಸ್ಕೆಟಿಯು ಜಿಲ್ಲಾ ಜೊತೆ ಕಾರ್ಯದರ್ಶಿ ಪಿ കുഞ്ഞിക്കണ്ണൻ ഉദ്ഘാಟಿಸಿದರು. മേഖലക്കകത്ത് വിവിധ തൊഴിൽ കൂലികളാണ് ഉണ്ടായിരുന്നത്. ആ വിവിധ തൊഴിൽ കൂലികൾക്ക് ആനുപാതികമായുള്ള ഒരു കൂലി വെച്ചുകൊണ്ടാണ് നമ്മൾ ഇതിനെ പൊതുവായി കാണുന്നത്. ആ തൊഴിൽ കൂലി വെച്ചുകൊണ്ട് നമുക്കറിയാം ഏറ്റവും ഫലപ്രദമായി നമ്മുടെ നാടിനകത്ത് ഗ്രാമീണ തൊഴിലുറപ്പ് എന്നുള്ള നിലയിലേക്ക് അത് കൈകാര്യം ചെയ്തത് കേരളത്തിലാണ്. കേരളത്തിനകത്ത് നമുക്കറിയാം, കേരളത്തിനകത്ത് പൊതുവായി ഈ പദ്ധതിയുമായി ബന്ധപ്പെട്ട് അതിന്റെ ചുമതല നിർവഹണം നടത്തിയത് കുടുംബശ്രീ സംവിധാനമാണ്. കുടുംബശ്രീയുടെ ADSകൾക്ക് അതിന്റെ ചുമതല കൊടുത്തു. ADS മുഖാന്തരം തന്നെ നമ്മൾ മാറ്റുകളെ വാർഡുകളിൽ ഉണ്ടാക്കി. ആ മാറ്റുകളുടെ നേതൃത്വത്തിൽ വളരെ ഫലപ്രദമായ നിലയിലേക്ക് ഒരു പ്രദേശത്തിനകത്ത്, ഒരു വാർഡിനകത്ത്, ഒരു പഞ്ചായത്തിനകത്ത് എന്തൊക്കെ തൊഴിൽ ചെയ്യണം എന്നുള്ളതിനെ കുറിച്ച് ആ തൊഴിലാളികളുടെ തന്നെ കൂട്ടായ്മയായിട്ടുള്ള അവരുടെ പ്രത്യേകമായ ഗ്രാമസഭ ചേർന്ന് ആ ഗ്രാമസഭക്കകത്ത് ഇന്ന തൊഴിൽ മേഖലയിൽ ഇന്ന തൊഴിലാണ് നമ്മൾ എടുക്കേണ്ടത്, ഇന്ന കാര്യങ്ങൾക്കാണ് പ്രയോറിറ്റി, മുൻഗണന കൊടുക്കേണ്ടത്. ആ നിലയിൽ കൃത്യമായി തൊഴിൽ ഒരു വർഷത്തേക്ക് ഇത്രയും കാര്യങ്ങളാണ് എടുക്കേണ്ടത് എന്നുള്ള കൃത്യമായ ഒരു ബഡ്ജറ്റ്, ആ ബഡ്ജറ്റിനെയാണ് നമ്മുടെ തൊഴിലുറപ്പ് ഭാഷയിൽ ലേബർ ബഡ്ജറ്റ് എന്ന് പറഞ്ഞത്. ಎನ್ಆರ್ಇಜಿ ಕಾರ್ಮಿಕರ ಯೂನಿಯನ್ ತ್ರಿಕರಿಪುರ ಪಂಚಾಯತ್ ಅಧ್ಯಕ್ಷ ಟಿವಿ ಗಂಗಾಧರ ಮಾಸ್ಟರ್ ಅಧ್ಯಕ್ಷತೆ ವಹಿಸಿದರು. ಕೇಂದ್ರ ಪಂಚಾಯತ್ ಕಾರ್ಯದರ್ಶಿ ಕೆವಿ ಕಾರ್ತ್ಯಾಯನಿ, ಟಿಪಿ ಉಷಾ, ಕೆಪಿ ಶ್ಯಾಮಲಾ, ಟಿ ಶ್ಯಾಮಲಾ, ಪಿವಿ ದಾಮೋದರ, ಕೆ ತಂಬಾಯಿ ಟೀಚರ್, ಟಿಬಿ ಪ್ರಭಾಕರ ಮುಂತಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಚೆರ್ವತ್ತೂರ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇವಿಎಂ ಹ್ಯಾಕಿಂಗ್ ಆರೋಪದ ತನಿಖೆಗೆ ಬಿಜೆಪಿ ಆಗ್ರಹ. ಚುನಾವಣಾ ಆಯೋಗಕ್ಕೆ ದೂರು ನೀಡುವುದಾಗಿ ಜಿಲ್ಲಾಧ್ಯಕ್ಷೆ ಎಂಎಲ್ ಅಶ್ವಿನಿ ಘೋಷಣೆ. ಇವಿಎಂ ಹ್ಯಾಕಿಂಗ್ ಆರೋಪಗಳ ಕುರಿತು ಮಾಧ್ಯಮಗಳಿಗೆ ಸುದ್ದಿ ನೀಡಿದವರು ದೂರು ದಾಖಲಿಸಲು ಸಿದ್ಧರಿರಬೇಕು. ಸಂಸದ ರಾಜಮೋಹನ್ ಉಣ್ಣಿತ್ತಾನ್ ಅವರಿಂದ ಎಚ್ಚರಿಕೆ. ಮಾದಕ ವಸ್ತು ಪ್ರಕರಣದ ಆರೋಪಿ ಚೆಂಗಳ ಅಬೂಬಕರ್ ಬಂಧನ. ಪಿಟ್ ಎನ್ಡಿಪಿಎಸ್ ಕಾಯ್ದೆಯಡಿ ವಿದ್ಯಾನಗರ ಪೊಲೀಸರಿಂದ ಬಂಧನ. ಪೊಲಿಯಂತುರುತ್ತು ಇಕೋ ಟೂರಿಸಂ ವಿರುದ್ಧ ಸುಳ್ಳು ಸುದ್ದಿ ಪ್ರಕಟ. ಎಲ್ಲ ಮಾನದಂಡಗಳ ಪ್ರಕಾರ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟನೆ. ಶ್ರೀ ನಾರಾಯಣಗುರು ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಪ್ರವೇಶ ಆರಂಭ. ಆಗಸ್ಟ್ 10 ಕೊನೆಯ ದಿನವಾಗಿದ್ದು ಶುಲ್ಕ ಪಾವತಿಸಿ ಆನ್ಲೈನ್ ನೋಂದಣಿ ಕಡ್ಡಾಯ. ಲಯನ್ಸ್ ಕ್ಲಬ್ ನೂತನ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಲಹರಿ ವಿರೋಧಿ ಅಭಿಯಾನ ನಡೆಯಿತು ಕಾಸರಗೋಡಿನ ಆರ್ಕೆ ಮಾಲ್ನಲ್ಲಿ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.